ಆಮೇಲೆ ಸ್ನಾತ್ವಾ ಸಂಪೂಜೆಯದ್ ವಿಷ್ಣು ವೇದತಂತ್ರೋಕ್ತ ಮಾರ್ಗತ. ಆಮೇಲೆ ಪುನಃ ಸ್ನಾನ ಮಾಡುವ ಮಧ್ಯಾಹ್ನದ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಸ್ನಾನ ಮಾಡಿ ಸ್ನಾತ್ವಾ ಸಂಪೂಜೆಯದ್ ವಿಷ್ಣು. ಆನಂತರ ಭಗವಂತನ ಪೂಜೆ ಮಾಡಿ. ಈ ಪೂಜೆಯ ವಿವರಗಳನ್ನ ತಂತ್ರಸಾರದಲ್ಲಿ ಹೇಳಿದ್ದಾರೆ, ಅದನ್ನು ಇಲ್ಲಿ ಹೇಳುವುದಿಲ್ಲ. ಮತ್ತೇನು ಹೇಳ್ತಾರೆ? ವೇದ ತಂತ್ರೋಕ್ತ ಮಾರ್ಗತಃ, ವೇದಗಳಲ್ಲಿ ಹೇಳಿರತಕ್ಕಂಥ ವಿಧಾನದಿಂದ ಮತ್ತು ವೇದಾನುಸಾರಿಯಾಗಿರತಕ್ಕಂಥ ತಂತ್ರ ಅಂದ್ರೆ ವೈಷ್ಣವ ತಂತ್ರಗಳು, ಪಂಚರಾತ್ರ, ಅದನ್ನು ಹೇಳಿದಂತಹ ವಿಧಾನದಿಂದ. ಪಂಚರಾತ್ರದ ಸಾರಭೂತವಾದ್ದೇ ತಂತ್ರಸಾರ. ಆ ತಂತ್ರಸಾರದಲ್ಲಿ ಆಚಾರ್ಯರು ಪೂಜಾ ವಿಧಾನಗಳನ್ನು ಹೇಳಿದ್ದಾರೆ. ಅದರಿಂದ ಇಲ್ಲಿ ಅದರ ಪ್ರಕಾರ ಅಂತ ಹೇಳ್ಬಿಟ್ರು, ನಾವು ತಂತ್ರಸಾರ ನೋಡ್ರಿ ಅಂತ. ಪೂಜೆ ಮಾಡಬೇಕು ತಂತ್ರಸಾರದಲ್ಲಿ ಹೇಳಿದ ಹಾಗೆ ಅಂದ್ರೆ ಅದನ್ನು ಹೇಳಿದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ ಅಂತ. ವೇದ ತಂತ್ರ, ವೇದ ಮತ್ತು ತಂತ್ರ. ತಂತ್ರ ಅಂದ್ರೆ ಇತಿಹಾಸ ಪುರಾಣಾದಿಗಳು ಹೌದು. ಪಂಚರಾತ್ರ ತಂತ್ರ, ಅದರಲ್ಲೇ ತಂತ್ರಸಾರ ಅನ್ನೋದು ಪಂಚರಾತ್ರ ಅಥವಾ ವಿಷ್ಣುಜಿತೆ ತಂತ್ರಸಾರ, ಭಗವಂತನೇ ಹೇಳಿರತಕ್ಕಂತಹ ತಂತ್ರಸಾರದ ಸಂಗ್ರಹ ರೂಪವಾದಂತಹ ಗ್ರಂಥವನ್ನ ಆಚಾರ್ಯರು ಮಾಡಿದ್ದಾರೆ. ಆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದಂತಹ ರೀತಿಯಲ್ಲಿ ತನ್ಮಾರ್ಗದಿಂದ ದೇವರಿಗೆ ಪೂಜೆ ಮಾಡಬೇಕು. ಮಾಧ್ಯಾಹ್ನಿಕ ಪೂಜೆ, ಮಧ್ಯಾಹ್ನದ ಸ್ನಾನ ಮಾಡಿ. ಇದರಲ್ಲಿ ಎರಡು ವಿಧ ಮಾಡೋದುಂಟು. ಬೆಳಗಾತ ಸ್ನಾನ ಮಾಡಿದಾಗಲೇ ಅಲಂಕಾರ ಪೂಜೆ ತನಕ ಮಾಡಿ ಅಭಿಷೇಕ ಮಾಡಿ ಮುಗಿಸಿ ಅಲ್ಲಿಂದ ಬ್ರಹ್ಮತ ಯಜ್ಞ ಎಲ್ಲ ಮುಗಿಸಿಬಿಟ್ಟು ಮಧ್ಯಾಹ್ನ ಸ್ನಾನ ಮಾಡಿ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮತ್ತು ಮಹಾಪೂಜೆ ಮಾತ್ರ ಮಾಡುವುದು ಒಂದು ಕ್ರಮ. ಆಚಾರ್ಯರು ಹೇಳುವ ಹೇಳ್ತಾರೆ, ಮಧ್ಯಾಹ್ನ ಸ್ನಾನ ಮಾಡಿ ದೇವರ ಪೂಜೆ ಮಾಡುವಂತ. ಬೆಳಿಗ್ಗೆ ಅದನ್ನು ಪ್ರತ್ಯೇಕ ಹೇಳಲಿಲ್ಲ, ಅದರ ಸಾಮಾನ್ಯವಾಗಿ ಮಧ್ಯಾಹ್ನದ ತನಕ ನಿರ್ಮಾಲ್ಯ ವಿಸರ್ಜನೆ ಮಾಡದೆ ದೇವರು ನಿನ್ನೆಯ ಅಲಂಕಾರವನ್ನು ಹಾಗೆ ಇರುವುದಿಲ್ಲ. ಅದನ್ನು ಆಚಾರ್ಯರನ್ನು ಸ್ಪಷ್ಟವಾಗಿ ಹೇಳಿಲ್ಲ ಇಲ್ಲಿ. ಅದನ್ನು ಬೆಳಗಾಟ ನಿರ್ಮಾಲ್ಯ ವಿಸರ್ಜನೆ ಮಾಡಿಟ್ಟು ಬ್ರಹ್ಮಯಜ್ಞಕ್ಕೆ ಅನುಕೂಲ ಆಗುತ್ತೆ ಅಂತ ಅಭಿಷೇಕವನ್ನು ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ನೈವೇದ್ಯ ಸಮರ್ಪಣೆ ಮಹಾಪೂಜೆ, ಅಥವಾ ಬೆಳಿಗ್ಗೆ ಅಭಿಷೇಕ ತನಕ ಮಾಡಿ ಆಮೇಲೆ ಅಲಂಕಾರ ಎಲ್ಲ ಮಧ್ಯಾಹ್ನ ಮಾಡಬಹುದು, ಅಥವಾ ಬರೀ ನಿರ್ಮಾಲ್ಯ ವಿಸರ್ಜನೆ ಮಾಡಿಟ್ಟು ಬೆಳಿಗ್ಗೆ ಆಮೇಲೆ ಅಭಿಷೇಕದಿಂದ ಹಿಡಿದು ಅಲಂಕಾರ, ಆವರಣ ಪೂಜೆ ಎಲ್ಲ, ಪೀಠ ಪೂಜೆ, ಆವರಣ ಪೂಜೆ, ಅಭಿಷೇಕ ಮತ್ತು ಮಹಾಪೂಜೆ, ನೈವೇದ್ಯ ಸಮರ್ಪಣೆ ಇಷ್ಟನ್ನು ಮಧ್ಯಾಹ್ನ ಮಾಡಬಹುದು. ಅಂತೂ ಮಧ್ಯಾಹ್ನ ವಿಶೇಷವಾದ ಪೂಜೆಯ ಕಾಲ ಮಧ್ಯಾಹ್ನ. ಅದರಲ್ಲೇ ಸ್ನಾತ್ವಾ ಸಂಪೂಜೆ ವಿಷ್ಣು ಅಂತ. ವೇದ ತಂತ್ರ ಉಕ್ತ ಮಾರ್ಗತಃ, ವೇದದಲ್ಲಿ ಮತ್ತು ತಂತ್ರಸ್ಥಾನದಲ್ಲಿ ವೈಷ್ಣವ ತಂತ್ರದಲ್ಲಿ ಹೇಳಿದಂತೆ ಭಗವಂತನ ಪೂಜೆ ಮಾಡುವುದು. ಇಲ್ಲಿ ಇದೆ ನಾನು ಹೇಳಿದ್ದು. ಇಲ್ಲಿ ಮಧ್ಯಾಹ್ನ ಸ್ನಾನ ಮಾಡಿದ್ರೆ ಪುನಃ ಸಂಧ್ಯಾವಂದನೆ ಮಾಡು ಅಂತ ಒತ್ತು ಕೊಡುವುದಿಲ್ಲ ಆಚಾರ್ಯ. ಅಂದ್ರೆ ಒಂದು ವೇಳೆ ಮಧ್ಯಾಹ್ನಿಕ ಸಂಧ್ಯಾವಂದನೆ ಮಾಡದೇ ಇದ್ದರೂ ಕ್ರಿಯಾಲೋಪ ಆಗದೇ ಇರುವ ಸಾಧ್ಯತೆ ಇದೆ. ಮಾಡುವುದು ವಿಶೇಷ, ಯಾಕಂದ್ರೆ ತ್ರಿಕಾಲ ಸಂಧ್ಯಾವಂದನೆ ಶಾಸ್ತ್ರ ವಿಹಿತ. ಒಂದು ವೇಳೆ ಆಚಾರ್ಯರನ್ನು ಸ್ಪಷ್ಟವಾಗಿ ಮುಖತಃ ಹೇಳಲಿಲ್ಲ, ಒಂದು ವೇಳೆ ಮಾಡಲಿಕ್ಕಾಗದೇ ಬಿಟ್ಟರೆ ಮಹಾಪಾತಕ ಬರಲಿಕ್ಕಿಲ್ಲ ಅಂತ. ಸ್ನಾತ್ವಾ ಸಂಪೂಜೆಯದ್ ವಿಷ್ಣು ವೇದತಂತ್ರೋಕ್ತ ಮಾರ್ಗತಃ. ಆಮೇಲೆ ಪೂಜೆ ಆದಮೇಲೆ ವೈಶ್ವದೇವಂ ಬಲಿಂಚೈವ ಕಾರ್ಯಂ ನಿತ್ಯಂ ತದರ್ಪಣಂ. ಇದು ಕಾರ್ಯಂ ನಿತ್ಯಂ ತದರ್ಪಣಂ ಅಂತ ಒಂದು ಪಾಠ, ಕುರ್ಯಾನ್ ನಿತ್ಯಂ ತದರ್ಪಣಂ ಅಂತ ಒಂದು ಪಾಠ. ಕುರ್ಯಾನ್ ನಿತ್ಯಂ ಅನ್ನೋದು ಹೆಚ್ಚು ಅನ್ವಯದ ದೃಷ್ಟಿಯಿಂದ ಸೊರಸವಾಗಿದೆ. ಅದು ಪ್ರಾಚೀನ ಪುಸ್ತಕದಲ್ಲಿ ಕಾರ್ಯ ಅಂತಿದೆ. ಅದನ್ನ ಯೋಗ ದೀಪಿಕಾದಲ್ಲಿ ಇದನ್ನ ನಾರಾಯಣ ಪಂಡಿತಾಚಾರ್ಯ ಈ ಗ್ರಂಥವನ್ನು ಇಡೀ ಒಂದು ಅಧ್ಯಾಯವಾಗಿ ತಗೊಂಡಿದ್ದಾರೆ. ಅದರಲ್ಲಿ ಕಾರ್ಯಂ ಇಲ್ಲ, ಕುರಿಯಾತ್ ಅಂತಲೇ ಇದೆ. ಅಂದ್ರೆ ಕುರಿಯಾತ್ ಅನ್ನೋದು ಪ್ರಾಚೀನ ಪಾಠ ಇರಬಹುದು. ಆಮೇಲೆ ಆ ಮಾಡತಕ್ಕಂತಹ ಮಾಧ್ಯಾಹ್ನಿಕ ವಿಧಿಗಳಲ್ಲಿ ಎರಡು ವೈಶ್ವದೇವ ಮತ್ತು ಬಲಿಹರಣ. ಇದು ಗೃಹಸ್ಥರಿಗೆ ಮಾತ್ರ, ಬ್ರಹ್ಮಚಾರಿಗಳಿಗೆ ಇಲ್ಲ, ಸನ್ಯಾಸಿಗಳಿಗೆ ಇಲ್ಲ. ಅದನ್ನು ಮುಂದೆ ಹೇಳ್ತಾರೆ. ವೈಶ್ವದೇವ ಮಹಾಪೂಜೆ, ದೇವರ ಪೂಜೆ ಆದ್ಮೇಲೆ ಅಗ್ನಿಮುಖದಲ್ಲಿ ಆರಾಧನೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಭಗವಂತನನ್ನು ಅಗ್ನಿಮುಖದಲ್ಲೇ ಆರಾಧನೆ ಮಾಡ್ತಿದ್ದೆವು ಯಜ್ಞಯಾಗಗಳ ಮೂಲಕ. ಅದು ನಿಂತು ಹೋಯ್ತಲ್ಲ, ಅಗ್ನಿಮುಖದಲ್ಲಿ ಆರಾಧನೆ ನಿಂತು ಹೋದ್ದರಿಂದ ಆ ಅಗ್ನಿಮುಖದ ಆರಾಧನೆಯ ಶೇಷವಾಗಿ ಉಪಾಸನ ಅಂತ ಒಂದು ಮಾಡ್ತಾರೆ. ಅದರ ಜೊತೆಗೆ ವೈಶ್ವದೇವ ಅಂತ ಅಂದ್ರೆ ವಿಶ್ವನಾಮಕನಾಗಿರ್ತಕ್ಕ ಭಗವಂತ ಮತ್ತು ಅವನ ಪರಿವಾರಭೂತರಾಗಿರ್ತಕ್ಕಂಥ ಸಮಸ್ತ ದೇವತೆಗಳು. ಆ ದೇವತೆಗಳಿಗೆ ಅಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಡುವಂತಹ ಆ ವೈಶ್ವದೇವ ವಿಧಿ ಎಲ್ಲ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಆಚಾರ್ಯ ವಿಧಿ ಇದನ್ನು ವೈಶ್ವದೇವವನ್ನ ಗೃಹಸ್ಥರು ಅಗ್ನಿಮುಖದಲ್ಲಿ ಆರಾಧನೆ ಅದನ್ನು ಮಾಡಲೇಬೇಕು. ಆಮೇಲೆ ಬಲಿಹರಣ ಅಂತಕ್ಕಂಥದ್ದು ದೇವತೆಗಳಿಗೆ, ಯಕ್ಷ ರಾಕ್ಷಸರಿಗೆ, ಆಮೇಲೆ ಹೊರಗಿನಿಂದ ಚೆಲ್ಲುವುದು ಅದನ್ನು. ಅದು ತೋಟದಲ್ಲಿ ವಾಸ ಮಾಡಿರತಕ್ಕಂತಹ ಪ್ರಾಣಿಗಳಿಗೆ, ಕಾಗೆಗಳಿಗೆ, ಎಲ್ಲರಿಗೆ. ಅಂದ್ರೆ ಇದರ ಬಲಿಹರಣದ ಉದ್ದೇಶ ಏನು ಅಂದ್ರೆ, ಬಲಿಹರಣ ಅಂದ್ರೆ ಹೊರಗೆ ಅನ್ನವನ್ನು ಚೆಲ್ಲಬೇಕು. ತೋಟ ಚೆಲ್ಲುವುದನ್ನು ಬಿಸಾಡುವುದಲ್ಲ, ಪ್ರಾಣಿಗಳಿಗೋಸ್ಕರ ಹೊರಗಿಂದ ಹಾಕಬೇಕು. ಅಂದರೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಮನೆಯ ಪರಿಸರದಲ್ಲಿ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ಹೊಣೆ ನಮ್ಮದು. ನಮ್ಮ ಮನೆಯಲ್ಲಿ ಇರತಕ್ಕಂಥ ಮಂದಿಯನ್ನು ಮಾತ್ರ ಅಲ್ಲ, ನಮ್ಮ ಮನೆಯ ಪರಿಸರದಲ್ಲಿ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುವ ಹೊಣೆಯೂ ನಮ್ಮದು. ಅವು ಯಾರನ್ನು ಹಾಕಬೇಕು? ನಮ್ಮ ತೋಟದಲ್ಲಿ ಇರತಕ್ಕಂಥ ಹಕ್ಕಿಗಳಿಗೆ, ಪ್ರಾಣಿಗಳಿಗೆ ಅನ್ನ ಹಾಕಲಿ. ಅದೇ ಬಲಿಹರಣ.
ಇದರಲ್ಲಿ ಇನ್ನೊಂದು ಉದ್ದೇಶ ಇದೆ. ಏನು ಅಂದರೆ ಅದನ್ನು ರಕ್ಷಿಸಬೇಕು ಅನ್ನೋದು, ಅನಂತರ ಇನ್ನೊಂದು ಉದ್ದೇಶ ಸೇರಿತು, ಮೂಲಭೂತವಾಗಿ ಅವುಗಳನ್ನು ರಕ್ಷಿಸಬೇಕು ಅಂತ. ಅನ್ನದಲ್ಲಿ ನಮಗೆ ಗೊತ್ತಿಲ್ಲದೆ ಎಲ್ಲಿಯಾದರೂ ಏನಾದರೂ ನೀವು ನೋಡ್ತೀವಿ ಪೇಪರ್ನಲ್ಲಿ ಮದುವೆ ಊಟ ಹಾಕಿ ಆಸ್ಪತ್ರೆ ಸೇರಿದರು ಅಂತ. ಅದೇನು ಅಂದ್ರೆ ಪಾಯ್ಸನಿಂಗ್ ಆಗಿರುತ್ತೆ, ಗೊತ್ತಿಲ್ಲದೆ ಯಾವುದೋ ಒಂದು ಕಾರಣದಿಂದ ಏನೋ ಬಿದ್ದು ಏನೋ ಆಗಿರುತ್ತೆ. ಬುದ್ಧಿಪೂರ್ವಕವಾಗಿ ಅಲ್ಲ, ಗೊತ್ತಿಲ್ಲದೆ ಏನೋ ಬಿದ್ದಿರುತ್ತೆ. ಫುಡ್ ಪಾಯ್ಸನಿಂಗ್. ಇದನ್ನ ಅನಂತರ ಈ ಬಲಿಹರಣವನ್ನು ಫುಡ್ ಪಾಯ್ಸನಿಂಗ್ ಅನ್ನು ಪರೀಕ್ಷೆ ಮಾಡೋದಕ್ಕೂ ಬಳಸಿದ್ರು. ಶಾಸ್ತ್ರಕಾರ ಹೇಳಿದ ಅದಕ್ಕೋಸ್ಕರ ಅಲ್ಲ, ಸಮಸ್ತ ಪ್ರಾಣಿಗಳಿಗೂ ಆಹಾರ ಹಾಕುವಂತ. ಅದನ್ನ ಹಾಕಿ ಸ್ವಲ್ಪ ಹೊತ್ತು ಕಾದು ಆಮೇಲೆ ಊಟ ಕೊಡಬೇಕು, ಯಾರ ಅತಿಥಿಗಳು ಬರ್ತಾರೋ ಅಂತ ನಿರೀಕ್ಷೆ ಮಾಡಿ ಅಂತ ಶಾಸ್ತ್ರ ಇದೆ. ಬಲಿಹರಣ ಆದ ಮೇಲೆ ಹೆಬ್ಬಾಗಿಲಲ್ಲಿ ನಿಂತು ಕಾಯ್ಬೇಕಂತೆ ಸ್ವಲ್ಪ ಹೊತ್ತು, 10 ನಿಮಿಷ ಯಾರಾದರೂ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬೋರ್ಡಿಂಗ್ ಲಾಡ್ಜಿಂಗ್ ವ್ಯವಸ್ಥೆ ಇರಲಿಲ್ಲ, ಎಲ್ಲ ಮನೆಗಳೇ ಬೋರ್ಡಿಂಗ್ ಲಾಡ್ಜಿಂಗ್. ಯಾತ್ರೆ ಬಂದವರಿಗೆ ಬೋರ್ಡಿಂಗ್ ಲಾಡ್ಜಿಂಗ್ ಯಾವುದು? ಮನೆಗಳೇ. ಯಾರು ಅತಿಥಿಗಳಾಗಿ ನಮ್ಮ ಊರಿಗೆ ಬಂದಿದ್ದಾರೆ ಅವರಿಗೆ ಅನ್ನ ಹಾಕೋದು ನಮ್ಮ ಕರ್ತವ್ಯ. ನಮ್ಮ ಊರಿಗೆ ಅತಿಥಿಗಳಾಗಿ ಬೇರೆ ಊರಿನಿಂದ ಬಂದವರನ್ನ ಮಧ್ಯಾಹ್ನ ಕಾದು, ಯಾರಾದರೂ ಉಣ್ಣದವರು ಬೇರೆ ಊರಿನಿಂದ ಬಂದವರು ಇದ್ದರೆ ಪರಿಸರದಲ್ಲಿ ಅವರನ್ನು ಕರೆದು ಅವರಿಗೆ ಅನ್ನ ಹಾಕಿ ಅನಂತಾನ ಊಟ ಮಾಡಬೇಕು. ಅಲ್ಲಿ ಫುಡ್ ಪಾಯ್ಸನಿಂಗ್ ಆಗಿದ್ರೆ ಕಾಗೇನೋ ಇನ್ನೊಂದು ತಿಂದ್ರೆ ಎಲ್ಲ ಬಿದ್ದುಬಿಟ್ಟು, ನಾಯಿಯೋ ತಿಂದ್ರೆ ಅವು ಬಿದ್ದು ಬಿಡ್ತಾವಲ್ಲ, ಅದನ್ನು ತೋಟದಲ್ಲಿ ಇರತಕ್ಕಂಥ ಕಾಗೆ ಕೋಳಿ ನಾಯಿಗಳಿಗೆಲ್ಲ ಅನ್ನ ಹಾಕಿ ಆಮೇಲೆ ಕಾವು. ಆದ್ರೆ ಒಂದು ವೇಳೆ ಇದು ಫುಡ್ ಮುಂದೆ ಇದೊಂದು ಸ್ವಲ್ಪ ಸ್ವಾರ್ಥ ಬರ್ತಿದ್ರೆ, ಮೊದಲು ಅವರು ಹೇಳುವಾಗ ಅವುಗಳ ರಕ್ಷಣೆ ಬಗ್ಗೆ ಹೇಳಿದ್ರು, ಆಮೇಲೆ ನಮ್ಮ ರಕ್ಷಣೆಗೂ ಆಯ್ತಿದ್ರು. ಅವುಗಳು ಮೊದಲು ಹಾಕಿಬಿಟ್ರೆ ಅವುಗಳೆಲ್ಲ ತಲೆಗೆ ಬಿದ್ದರೆ ನಾವು ಊಟ ಮಾಡೋ ಜಾಗ್ರತೆ ಮಾಡ್ಬೋದಲ್ಲ. ಮದುವೆ ದಿವಸ ಇದನ್ನ, ಈ ಮದುವೆ ಯಾವುದೋ ಭೂರಿ ಭೋಜನ ದಿವಸ, ಅದಕ್ಕೋಸ್ಕರ ಬಲಿಹರಣ ಮಾಡಿ ಪ್ರಾಣಿಗಳಿಗೆ ಅನ್ನ ಹಾಕಿ ಆಮೇಲೆ ಊಟ ಮಾಡಬೇಕು ಅಂದ್ರೆ ಎಷ್ಟು ಸೇಫ್ಟಿ ನೋಡಿ. ಪ್ರಾಣಿಗಳಿಗೆ ಬಡಿಸಿಬಿಟ್ರೆ ಫುಡ್ ಪಾಯ್ಸನ್ ಗೊತ್ತಾಗ್ಬಿಡುತ್ತೆ. ಅದು 100 ಜನ ಆಸ್ಪತ್ರೆ ಹೋಗೋದ್ರು ನಾಯಿನ ಆಸ್ಪತ್ರೆಗೆ ಕೊಂಡೋದ್ರೆ ಸೇರಿ. ಈ ಪ್ರಾಣಿಗಳಿಗೆ ಬಲಿಹರಣ ಮಾಡಿ ಆಹಾರ ಶುದ್ಧಿಯ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಊಟ ಮಾಡ್ರಿ ಅಂತ ಅನ್ನೋದು ಒಂದು ಅನಂತರ ಬಂದ ವಿಧಾನ. ಮೂಲತಃ ನಾವು ಬದುಕುವುದಕ್ಕೋಸ್ಕರ ಪ್ರಾಣಿಗಳನ್ನು ಬಲಿಕೊಡಿ ಅಂತ ಶಾಸ್ತ್ರಕಾರ ಹೇಳುವುದಲ್ಲ, ಇದು ಅನಂತರ ಬಂದ ಕಾನ್ಸೆಪ್ಟ್. ಮೊದಲು ಹೇಳಿದ್ರು ನಮ್ಮ ಪರಿಸರದಲ್ಲಿರ್ತಕ್ಕ ಸಮಸ್ತ ಪ್ರಾಣಿಗಳನ್ನು ಸಾಕುವ ಹೊಣೆ ನಮ್ಮದು, ಪ್ರಾಣಿ ಮಾತ್ರವನ್ನು ಸಲಹಬೇಕು, ಅದು ಭಗವಂತನ ಸೃಷ್ಟಿ. ನನಗೆ ಈಗಲೂ ನೆನಪಿದೆ, ನಮ್ಮ ಹಿಂದೆ, ಈಗ ಇಲ್ಲ, ನಮ್ಮ ಹಿಂದೆ ಏನಾಯಿತು ಅಂದ್ರೆ ನಮ್ಮ ಅಪ್ಪ ಅವರ ಹಾಸಿಗೆಯಲ್ಲಿ ತಗಣೆಗಳು ಬಂದು ಸೇರಿಕೊಂಡವು. ತಗಣೆಗಳು ಸೇರಿಕೊಂಡ್ರೆ ನಾನು ಅದನ್ನೆಲ್ಲ ಎಣ್ಣೆ ಹಾಕಿಬಿಟ್ಟು ಸತ್ತು ಹೋಗ್ತವೆ, ಊದಿಕೊಂಡು ಸತ್ತು ಹೋಗ್ತವೆ. ಎಣ್ಣೆ ಹಾಕೋಣಪ್ಪ ಅಂದ್ರೆ ಬೇಡಪ್ಪ, ಕೊಲ್ಲಬಾರದು, ತಗಣೆ ಅನ್ನೋದು ಭಗವಂತನ ಸೃಷ್ಟಿ, ಕೊಲ್ಲಬಾರ್ದು ಅವರು. ಮತ್ತೇನು ಮಾಡ್ಬೇಕು ಅಂದ್ರೆ ಅವ್ರು ಒಂದೊಂದೇ ತಗಣೆ ಹಾಕಿ ತೋಟದಲ್ಲಿ ಹಾಕಿ ಬರೋರು, ಅದನ್ನು ಕೊಲ್ತಿರ್ಲಿಲ್ಲ. ಅಂದ್ರೆ ಯಾವ ಪ್ರಾಣಿಯನ್ನು ನಾವು ಸೃಷ್ಟಿ ಮಾಡಲಾರೆವು, ಅದರಿಂದ ನಮಗೆ ಕೊಲ್ಲೋ ಹಕ್ಕು ಇಲ್ಲ. ಅವುಗಳನ್ನು ರಕ್ಷಿಸಬೇಕು. ಹಾಗೆ ನಮ್ಮ ತೋಟದಲ್ಲಿರತಕ್ಕಂತಹ ಸಮಸ್ತ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಲಿಹರಣ. ಹೀಗೆ ವೈಶ್ವದೇವ ಬಲಿ ಅನ್ನೋದು ಗೃಹಸ್ಥನ ಧರ್ಮ. ಯಾಕಂದ್ರೆ ಸಾಕುವುದು ಅವನ ಧರ್ಮ. ಅವನಿಗೆ ಬ್ರಹ್ಮಚಾರಿ, ಯಾಕಂದ್ರೆ ಬ್ರಹ್ಮಚಾರಿ ಇನ್ನೊಬ್ಬನು ಸಾಕೋಲ್ಲ, ಬ್ರಹ್ಮಚಾರಿಗಳಿಗೂ ಗೃಹಸ್ಥನೇ ಅನ್ನ ಹಾಕಬೇಕು, ಅವನು ಅನ್ನ ಹಾಕುವುದು. ಸನ್ಯಾಸಿಗಳಿಗೆ ಗೃಹಸ್ಥನೇ ಅನ್ನ ಹಾಕಬೇಕು. ಗೃಹಸ್ಥನಿಗೆ ಎಷ್ಟು ಜವಾಬ್ದಾರಿ ಅಂತಂದ್ರೆ, ಅಲ್ಲಿ ಇರತಕ್ಕಂಥ ವೇದಾಧ್ಯಯನ ಮಾಡತಕ್ಕಂಥ ಬ್ರಹ್ಮಚಾರಿಗಳಿಗೆ ಅನ್ನ ಅವನು ಹಾಕಬೇಕು, ಭಿಕ್ಷೆ ಅವನ ಹಾಕಬೇಕು. ಸನ್ಯಾಸಿಗಳು ಎಲ್ಲವನ್ನೂ ತ್ಯಾಗ ಮಾಡಿ ವಿರಕ್ತರಾದಂತಹ ಸನ್ಯಾಸಿಗಳಿಗೆ ಭಿಕ್ಷೆ ಅವನ ಹಾಕಬೇಕು. ಅಷ್ಟೇ ಅಲ್ಲ, ಅವನ ಪರಿಸರದಲ್ಲಿರತಕ್ಕಂಥ ಸಮಸ್ತ ಪ್ರಾಣಿ ಪಕ್ಷಿಗಳಿಗೆ ಭಿಕ್ಷೆ ಹಾಕಬೇಕು. ತನ್ನ ಹೊಟ್ಟೆ ಒಂದೇ ಅವರಿದಲ್ಲ, ಪರಿಸರದ ರಕ್ಷಣೆ ಅವನ ಜವಾಬ್ದಾರಿ. ಅದಕ್ಕೋಸ್ಕರ ವೈಶ್ವದೇವ ಮತ್ತು ಬಲಿಹರಣ, ಅದನ್ನ ಕಾರ್ಯಂ ನಿತ್ಯಂ ತದರ್ಪಣಂ ಅಂತ. ಇದನ್ನು ಮಾಡುವಾಗ ಯಾವುದೋ ಕಾಗೆಗಳನ್ನು ಹಾಕಿದೆ, ನಾಯಿಗಳನ್ನು ಹಾಕಿದೆ, ಅವರ ಭೂತ ಪ್ರೇತಗಳಿಗೆಲ್ಲ ಪರಿವಾರದಲ್ಲಿ ಅನ್ನ ಹಾಕಿ ಹೀಗೆ ತಿಳ್ಕೊಂಡು ಮಾಡುವುದಲ್ಲ. ತದರ್ಪಣಂ, ಇದು ಕೂಡ ಭಗವಂತನ ಆರಾಧನೆ. ಆ ಪ್ರಾಣಿಗಳಲ್ಲಿರ್ತಕ್ಕಂಥದ್ದು ಶುಚಿಯವ ಸ್ವಪಾಕೇಚ ಪಂಡಿತಾ ಸ್ಮದರ್ಶಿನ. ನಾಯಿಗನ್ನ ಹಾಕಿದ್ರೆ ನಾಯಿಯೊಳಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ತಿಳ್ಕೊ. ಕಾಗೆಗಳು ತಿಂದ್ರೆ ಕಾಗೆ ಒಳಗಿರ್ತಕ್ಕಂಥ ಭಗವಂತನ ಪೂಜೆ ಅಂತ ತಿಳ್ಕೊ. ಈ ಅಗ್ನಿಮುಖದಲ್ಲಿರ್ತಕ್ಕಂಥ ಭಗವಂತನನ್ನು ಅಗ್ನಿಮುಖ ಆರಾಧನೆ, ಎಲ್ಲವೂ ಕೂಡ ಯಾವ ಆರಾಧನೆಯೋ ತದರ್ಪಣಂ ಕಾರ್ಯ. ಇದು ಭಗವಂತನಿಗೆ ಅರ್ಪಿತವಾದ್ದು, ಅಂತತಃ ಭಗವಂತನಿಗೆ. ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದ್ರೆ ನಾವೆಲ್ಲವನ್ನು ಕೊನೆಗೆ ಶ್ರೀಕೃಷ್ಣ ಯಾವ ಪೂಜೆ ಮಾಡಿದ್ರು ಅದು ಭಗವಂತನಿಗೆ ಅರ್ಪಿತವಾದದ್ದು, ಅಂತತಃ ಭಗವಂತನ ಪೂಜೆ ಅಂತ ತಿಳ್ಕೊಂಡು ಪ್ರತಿನಿತ್ಯ ಗೃಹಸ್ಥರು ವೈಶ್ವದೇವ. ಈಗ ಬಲಿ ಗೊತ್ತಾಯ್ತು ನಮಗೆ, ಸಮಸ್ತ ಪ್ರಾಣಿಗಳ ರಕ್ಷಣೆ. ವೈಶ್ವದೇವ ಯಾಕೆ ಮಾಡಬೇಕು? ವೈಶ್ವದೇವಕ್ಕೆ ನಾವು ನಿತ್ಯ ಬೇಯಿಸಿ ಅಡಿಗೆ ಮಾಡಿ ಊಟ ಮಾಡುವುದು. ಈ ಅಡಿಗೆ ಮಾಡುವಾಗ ಮತ್ತು ಒಟ್ಟು ನಮ್ಮ 5 ವಿಧವಾಗಿರತಕ್ಕಂಥ ಪಂಚಸೂನ ಅಂತ. ಏನು ಅಂದ್ರೆ, ಮೊದಲು ಕಾಯಿಪಲ್ಯ ಹಚ್ಚುತ್ತೇವೆ. ನಮಗೋಸ್ಕರ ಪಾಪ ಹೆಣ್ಮಕ್ಳು ಹಚ್ತಾರೆ, ನಾವೇ ಹಚ್ಚಬಹುದು, ಹಚ್ಚಬಾರದು ಅಂತ ಎಲ್ಲ ಹೆಣ್ಮಕ್ಳು ಹಚ್ತಾರೆ. ಕಾಯಿಪಲ್ಯ ಹಚ್ಚುತ್ತೇವೆ. ಕಾಯಿಪಲ್ಯ ಹಚ್ಚುವುದು,
ಆಮೇಲೆ ಅದನ್ನ ಕುಟ್ಟುವುದು ಇದೆಲ್ಲ ಮಾಡ್ತೇವೆ. ಅದು ಯಾವುದೋ ಆ ಹಚ್ಚುವಾಗ ಅಂದ್ರೆ ಕಟಿಂಗ್, ಖಂಡನ ಅಂದ್ರೆ ತುಂಡರಿಸುವುದು. ಗೊತ್ತಿಲ್ಲದೆ ಎಷ್ಟೋ ಸಣ್ಣ ಸಣ್ಣ ಕ್ರಿಮಿಕೀಟಗಳು ನಾಶ ಆಗಬಹುದು. ಅದು ಎಷ್ಟೋ ಕಾಯಿಪಲ್ಯ ಅಡಿಗೆ ಮಾಡ್ತಾರಲ್ಲ, ಅದು 2 ಥರ ಕಾಯಿಪಲ್ಯಗಳು ಇರ್ತಾರೆ, ವೆಜಿಟೇರಿಯನ್ ಕಾಯಿಪಲ್ಯ, ನಾನ್ ವೆಜಿಟೇರಿಯನ್ ಕಾಯಿಪಲ್ಯಗಳು. ಅವು ಹೆಣ್ಮಕ್ಳು ಪರೀಕ್ಷೆ ಮಾಡಿದ್ರೆ ನಾನ್ ವೆಜಿಟೇರಿಯನ್ ಕಾಯಿಪಲ್ಯ ಆಗುತ್ತೆ. ಆದರೆ ತಿನ್ನಲೇಬೇಕಾಗತ್ತೆ, ನಾವೇನು ಮಾಡೋದು. ಅದನ್ನ ಕಟ್ ಮಾಡುವಾಗ ನಾವು ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಕ್ರಿಮಿಕೀಟಗಳು ಇರ್ತಾರೆ. ಕಣ್ಣಿಗೆ ಕಾಣೋದನ್ನು ತೆಗಿಬಹುದ್ರಿ, ಅದನ್ನ ಕಣ್ಣಿಗೆ ಕಾಣದ ಸೂಕ್ಷ್ಮವಾಗಿರ್ತಕ್ಕಂಥ ಕ್ರಿಮಿಕೀಟಗಳಿದ್ರೆ ಅದನ್ನು ಖಂಡನ, ಅವನು ಪ್ರಾಣಿ ಹಿಂಸೆ ಆಗತ್ತೆ. ಅದು ಒಂದು ಸೂಣ ಅಂದ್ರೆ ಹಿಂಸೆ. ಆಮೇಲೆ ರುಬ್ಬುತ್ತೇವೆ, ಗ್ರೈಂಡಿಂಗ್. ರುಬ್ಬಕಣ್ಣಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಾಣಿಗಳನ್ನು ರುಬ್ಬುತ್ತೇವೆ. ಆಮೇಲೆ ಚುಲ್ಲಿ, ಬೆಂಕಿಯಲ್ಲಿ ಕಟ್ಟಿಗೆ ನೀಡ್ತೇವೆ, ಬೆಂಕಿ ಹಚ್ಚಲಿಕ್ಕೆ. ಆ ಕಟ್ಟಿಗೆಯಲ್ಲಿ ಸೂಕ್ಷ್ಮಾಣುಗಳು ಇರ್ತವೆ, ಜೀವಾಣುಗಳು, ಅವುಗಳೆಲ್ಲ ಸುಟ್ಟು ಹೋಗ್ತವೆ. ಇದು 3ನೇದು. ಆಮೇಲೆ ಇದನ್ನು ಬೇಯಿಸ್ತೇವೆ. ಬೇಯಿಸುವಾಗ ಬೇಯುವಾಗ ಎಷ್ಟೋ ಜೀವಾಣುಗಳು ಬೆಂದು ಹೋಗ್ತವೆ. 5ನೇದ್ದು ನಾವು ಕುಡಿಯುವುದಕ್ಕೋಸ್ಕರ ನೀರನ್ನು ಕುದಿಸ್ತೇವೆ. ಉದಕುಂಭ, ನೀರು ಕುದಿಸುವಾಗ ನೀರಿನಲ್ಲಿರ್ತಕ್ಕಂಥ ಅದು ಕುದಿಸಿ ಕುಡಿಯಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅನೇಕ ಜೀವಾಣುಗಳು ಇರ್ತವೆ, ಅದೆಲ್ಲ ರೋಗ ಬಾಧಕ ಆಗತ್ತೆ ಆರೋಗ್ಯಕ್ಕೆ. ಅದನ್ನು ಬಿಸಿ ಮಾಡಿ ಕುಡಿಯಿರಿ ಅಂದ್ರೆ ಎಷ್ಟೋ ಜೀವಾಣುಗಳನ್ನು ಅದನ್ನು ಕುದಿಸಿ ನಾವು ನಾಶ ಮಾಡ್ತೇವೆ ಅಂತ. ಸೊ ಬಿಸಿ ನೀರು ಕುದಿಸುವಾಗ, ಅಡಿಗೆಯಲ್ಲಿ ಪದಾರ್ಥಗಳನ್ನು ಬೇಯಿಸುವಾಗ, ಬೆಂಕಿ ಒಡ್ಡುವಾಗ, ಅಡೆಯುವಾಗ ಮತ್ತು ವೆಜಿಟೇಬಲ್ ಅನ್ನು ಕಟ್ ಮಾಡುವಾಗ 5 ವಿಧದಿಂದ ನಮ್ಮ ಆಹಾರಕ್ಕೋಸ್ಕರ ಪ್ರಾಣಿ ಹಿಂಸೆ ಆಗ್ತಾ ಇರ್ತದೆ. ಸೂಕ್ಷ್ಮಾಣುಗಳು ನಾಶ ಆಗೇ ಆಗ್ತದೆ. ಈ ಪಂಚವಿಧವಾದ ದೋಷ ಪಾಪ ನಮಗೋಸ್ಕರ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ದಿನಾ ಪಂಚಪಾಪ. ಅದರ ಪ್ರಾಯಶ್ಚಿತ್ತಕ್ಕೋಸ್ಕರ ನಾವು ಮಾಡೋದು. ಪ್ರಾಯಶ್ಚಿತ್ತನ ಯಾಕೆ ಅವರು ನಮಗೋಸ್ಕರ ಮಾಡೋದು, ತಮಗೋಸ್ಕರ ಅಲ್ಲ, ನಮಗೋಸ್ಕರವೇ ಮಾಡ್ತಾರೆ. ಅದರಿಂದ ಹೆಣ್ಮಕ್ಕಳು ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡೋದು ಬೇಡ. ಆ ಪಂಚವಿಧ ದೋಷ ಪ್ರಾಯಶ್ಚಿತ್ತಕ್ಕೋಸ್ಕರ ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆ ವೈಶ್ವದೇವ, ಅದು ಪಂಚಸೂನ ಪ್ರಾಯಶ್ಚಿತ್ತಾರ್ಥ. ಆಮೇಲೆ ಪರಿಸರದಲ್ಲಿರತಕ್ಕಂಥ ಸಮಸ್ತ ಪ್ರಾಣಿಗಳ ರಕ್ಷಣೆಯಾಗಿ ಬಲಿಹರಣ, ಇದಿಷ್ಟನ್ನು ಗೃಹಸ್ಥರು ಮಾಡಲೇಬೇಕು. ಹೀಗೆ ನಿತ್ಯಾನುಷ್ಠಾನ, ಮಧ್ಯಾಹ್ನ ತನಕದ ನಿತ್ಯಾನುಷ್ಠಾನವನ್ನ ಒಂದು ರೀತಿಯಿಂದ ನಾವು ನೋಡಿದಾಗಾಯಿತು. ಆಮೇಲೆ ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ. ಓಂ ಸ್ವಸ್ತಿ.